ಸ್ವದೇಶಿ ಬಳಸಿ ದೇಶ ಬೆಳೆಸಿ ಎಂಬ ಘೋಷವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ಹಿಡಿದು ನಿತ್ಯೋಪಯೋಗಿ ವಸ್ತುಗಳ ತನಕ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿ ರಾಷ್ಟ್ರೀಯ ಆರ್ಥಿಕತೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಾರತೀಯ ಮಾಜಿ ಸೇನಾ ಅಧಿಕಾರಿ ಹಾಗೂ ಕರ್ನಾಟಕ ಸರ್ಕಾರದ ಮಾಜಿ ನಿರ್ದೇಶಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣಾ ಸೈಕ್ಲಿಂಗ್ ಅಭಿಯಾನ ಪುತ್ತೂರಿಗೆ ಆಗಮಿಸಿತು. ಸುಳ್ಯ ಮಾರ್ಗವಾಗಿ ಪುತ್ತೂರಿಗೆ ಆಗಮಿಸಿದ ಅವರನ್ನ ದರ್ಬೆ ವಿನಾಯಕ ನಗರದಲ್ಲಿ ವಿವೇಕಾನಂದ ವಿದ್ಯಾಸಂಸ್ಥೆಗಳು ಮತ್ತು ಪುತ್ತೂರಿನ ನಾಗರಿಕರು ಆರತಿ ಬೆಳಗಿ ಭವ್ಯ ಸ್ವಾಗತವನ್ನ ನೀಡಲಾಯಿತು. ಬಳಿಕ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನ ಮಾಡಿ ಜಾಥಾಕ್ಕೆ ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ನನ್ನ ದೇಶ ಎಂಬ ಸ್ವಾಭಿಮಾನದಿಂದ ಪ್ರತಿಯೊಬ್ಬರೂ ಸ್ವದೇಶಿ ವಸ್ತುಗಳ ಬಳಕೆ ಮಾಡಬೇಕು. ಯಾವುದೇ ಜಾಹೀರಾತುಗಳಾಗಿರಲಿ, ಯಾರು ಏನೇ ಹೇಳಲಿ, ನಾನು ನನ್ನ ಊರಿನ ನನ್ನ ದೇಶದ ವಸ್ತುಗಳನ್ನೇ ಬಳಕೆ ಮಾಡುತ್ತೇನೆ ಎಂಬ ಸಂಕಲ್ಪ ಮಾಡುವ ಮೂಲಕ ಬದಲಾವಣೆ ತರಬೇಕು ಎಂದು ಹೇಳಿದರು. ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಸಭಾಂಗಣದಲ್ಲಿ ಸೇರಲಿಕ್ಕೆ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ವದೇಶಿ ಬಳಸಿ ದೇಶವನ್ನು ಬೆಳೆಸಿ ಎಂಬ ಘೋಷವಾಕ್ಯದಡಿ ಸಾಫ್ಟ್ವೇರ್ ಉತ್ಪನ್ನಗಳಿಂದ ಹಿಡಿದು ನಿತ್ಯೋಪಯೋಗ ವಸ್ತುಗಳ ತನಕ ಸ್ವದೇಶಿ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಿ ರಾಷ್ಟ್ರೀಯ ಮೊಘಲ ಮುಸಲ್ಮಾನರು 750 ವರ್ಷ, ಬ್ರಿಟಿಷ್ ಕ್ರಿಶ್ಚಿಯನ್ರು ಒಂದು 250 ವರ್ಷ. ಅದರ ವಿರುದ್ಧ ಭಾರಿ ದೊಡ್ಡ ಹೋರಾಟ ಭಾರತೀಯರಿಂದ ನಡೆಯಿತು. ಲಕ್ಷಾಂತರ ಜನರ ಬಲಿದಾನ ಆಗಿದೆ. ಅನೇಕ ಜನ ತನ್ನ ಸ್ವಂತ ಎಲ್ಲವನ್ನು ಕಳ್ಕೊಂಡಿದ್ದಾರೆ. ಕೊನೆಗೂ ನಮಗೆ ಸ್ವಾತಂತ್ರ್ಯ 1947 ಆಗಸ್ಟ್ 15ನೇ ತಾರೀಕಿಗೆ ಸಿಕ್ಕಿದ್ರೆ ಸ್ವಾತಂತ್ರ್ಯ ಅಂತ, ನಮ್ಮದೇ ತಂತ್ರ, ನಮ್ಮದೇ ಮಂತ್ರ ಅಂತ, ನಮ್ಮದೇ ವಿಚಾರ ಅಂತ. ಆದರೆ ಕಳೆದ ಸುಮಾರು 60-65 ವರ್ಷಗಳು ಹಾಗೆ ನಡೀಲೇ ಇಲ್ಲ. ಸ್ವಾತಂತ್ರ್ಯ ಅಂದರೆ ಅದು ಸ್ವರಾಜ್ಯ, ಸ್ವರಾಜ್ಯ ಅಂದರೆ ಸ್ವದೇಶಿ, ಸ್ವದೇಶಿ ಅಂದರೆ ಸ್ವಾಭಿಮಾನ. ಈ ಯಾವ ಸಂಗತಿಗಳು ಕೆಲವು ದಶಕಗಳ ಕಾಲ ಇಲ್ಲಿ ನಡೀಲೇ ಇಲ್ಲ. ಅದರ ಬದಲು ಮತ್ತೆ ನಾವು ಬ್ರಿಟಿಷರ ದಾಸರಾಗಿ ಅಥವಾ ಮೊಘಲರ ದಾಸರಾಗಿ ಹಾಗೆ ಬದುಕುತ್ತಾ ಬಂದೆವು. ಅದರ ವಿರುದ್ಧ ಕಳೆದ ಒಂದು 10-11 ವರ್ಷಗಳಿಂದ ಒಂದು ರೀತಿಯಲ್ಲಿ ಹೋರಾಟ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಮಾರು ಒಂದು 30 ವರ್ಷಗಳ ಹಿಂದೆ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿತ್ತು, ಸ್ವದೇಶಿ ಜಾಗರಣ ಅಂತ, ಸ್ವದೇಶಿ ವಸ್ತುಗಳನ್ನು ಉಪಯೋಗ ಮಾಡಿ ಅಂತ. ಈಗ ಮತ್ತೆ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇರುವಂತದ್ದು ವೋಕಲ್ ಫಾರ್ ಲೋಕಲ್ ಅಂತ. ಅಂದ್ರೆ ಸರ್ವಸಾಮಾನ್ಯ ಜನ ಏನು ತಯಾರು ಮಾಡ್ತಾರೆ ಅದರ ಬಗ್ಗೆ ಮಾತಾಡಿ ಅಂತ. ಅದಾದ ಮೇಲೆ ಲೋಕಲ್ ಫಾರ್ ಗ್ಲೋಬಲ್ ಅಂತ, ಇಡೀ ಜಗತ್ತಿಗೆ ನಮ್ಮದು ಹೋಗಬೇಕು ಅಂತ, ಎಲ್ಲಾ ಸಂಗತಿಗಳು ಹಾಗೆ ಆಗಬೇಕು ಅಂತ. ನಾವು ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜಬೇಕಾದ್ರೆ ನಮಗೆ ನೆನಪಾಗೋದು ಕಾಲ್ಗೇಟ್, ಇಲ್ಲಾಂದ್ರೆ ಪೆಪ್ಸೋಡೆಂಟ್. ಅದರ ಬದಲು ನಮ್ಮದೇ ಪತಂಜಲಿನೋ ಅಥವಾ ಉಳಿದಂತ ಯಾವ್ದಾದ್ರು ವಸ್ತುಗಳಿದೆ, ಅದನ್ನು ಉಪಯೋಗ ಮಾಡಬಹುದು. ನಾವು ಸ್ನಾನ ಮಾಡಬಾರದು, ಮಾತು ಆಡಬೇಕಾದ್ರೆ ನಮ್ಮ ಭಾಷೆನೇ ಯಾಕೆ ಮಾಡ. ದರ್ಬೆ ವಿನಾಯಕ ನಗರದಿಂದ ಹೊರಟ ಸೈಕಲ್ ಜಾಥಾವು ಪುತ್ತೂರು ಮುಖ್ಯ ರಸ್ತೆಯಾಗಿ ನೆಹರು ನಗರ ವಿವೇಕಾನಂದ ಕಾಲೇಜು ಆವರಣ ತನಕ ಸೈಕಲ್ ಜಾಥಾ ನಡೆಯಿತು. ಸುಮಾರು 5 ಕಿಲೋಮೀಟರ್ ದೂರದ ಜಾಥಾದಲ್ಲಿ ಮಾಜಿ ಸೈನಿಕರು, ಬ್ಯಾಂಕ್ ಉದ್ಯೋಗಿಗಳು, ವಿಜ್ಞಾನಿಗಳು, ಎಂಜಿನಿಯರ್ಗಳು, ವೈದ್ಯರು, ವಿವೇಕಾನಂದ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಹಾಗೂ ಪುತ್ತೂರಿನ ನಾಗರಿಕರು ಸೇರಿದಂತೆ ನೂರಾರು ಮಂದಿ ಜಾಥಾದಲ್ಲಿ ಭಾಗವಹಿಸಿದ್ರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.